ನಮ್ಮ ಸ್ಕಿನ್ಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಯಾವುದೇ ರೀತಿ ನಮಗೆ ಗುಳ್ಳೆಗಳಾಗಲಿ ಆಮೇಲೆ ಕಲೆಗಳಾಗಿ ಬರೋದಕ್ಕೆ ಚಾನ್ಸಸ್ ಇಲ್ಲ. ಅದಕ್ಕೋಸ್ಕರ ಈ ಒಂದು ಮಾಯಿಶ್ಚರೈಸರು ಮತ್ತು ಸನ್ಸ್ಕ್ರೀನ್ ಲೋಷನ್ನ ನೀವು ಮನೆಗೆ ಮಾಡಿಕೊಂಡು ಟ್ರೈ ಮಾಡಿರಿ. ಲಾಸ್ಟ್ ವಿಡಿಯೋ ಒಳಗೆ ಸನ್ಸ್ಕ್ರೀನ್ ಲೋಷನ್ನ ಬಹಳಷ್ಟು ಜನ ಟ್ರೈ ಮಾಡಿದ್ದೀರಿ. ಅದೇ ರೀತಿ ಇವತ್ತು ಮಾಯಿಶ್ಚರೈಸರ್ನ ಟ್ರೈ ಮಾಡಿ. ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರಿಗೂ ದುರ್ಗಾ ಚಾನಲ್ಗೆ ಸ್ವಾಗತ. ಲಾಸ್ಟ್ ವಿಡಿಯೋ ಒಳಗೆ ತೋರಿಸಿರುವಂಥ ಒಂದು ಸನ್ಸ್ಕ್ರೀನ್ ಲೋಷನು ಎಲ್ಲರಿಗೂ ಭಾಳ ಇಷ್ಟ ಆಗೈತಿ. ಸಿಂಪಲ್ ರೆಸಿಪಿ ಅಂತ ಹೇಳಂದು, ಸಿಂಪಲ್ ಒಂದು ರೆಮಿಡಿ ಅಂತ ಹೇಳಂದು ಎಲ್ಲರೂ ಮನೇಲಿ ಟ್ರೈ ಮಾಡೋಂಥರ ಬಹಳನ ಸುಲಭವಾಗಿತ್ತಲ್ಲ. ಹಾಗಾಗಿ ಎಲ್ಲರೂ ಅರ್ಧಕ್ಕರ್ಧ ಜನ ನನಗೆ ಕಾಮೆಂಟ್ ಹಾಕಿದವರು ನಿನ್ನೆನೇ ರೆಡಿ ಮಾಡಿಕೊಂಡು ಟ್ರೈ ಮಾಡಿಬಿಟ್ಟಾರ. ಆಗ್ಲಿಕ್ಕೆ ಟ್ರೈ ಮಾಡಿ ಕಾಮೆಂಟ್ ಹಾಕ್ಯಾರ. ಭಾಳ ಚೆನ್ನಾಗೈತಿ, ಆಮೇಲೆ ಸಿಂಪಲ್ ಆಗೈತಿ, ಮನೆಯಾಗ ಇರೋರಿಗಂತೂ ಇನ್ನೂ ಒಳ್ಳೆ ಯೂಸ್ಫುಲ್ ಆಗಿರೋವಂಥ ರೆಮಿಡಿ ಅಂತ ಹೇಳಂದು. ಅದಕ್ಕೋಸ್ಕರ ಸನ್ಸ್ಕ್ರೀನ್ ಲೋಷನ್ ಮಾಡಿದ್ರಷ್ಟು ಸಾಕು. ಅದ್ರ ಜೊತೆಗೆ ಮಾಯಿಶ್ಚರೈಸರ್ ಒಂದು ಮಾಡಿ ತೋರಿಸ್ಬಿಡೋಣ ಅಂತ ಹೇಳಂದು ಇವತ್ತು ಮಾಯಿಶ್ಚರೈಸರ್ ಮಾಡ್ತಿದ್ದೀನಿ. ಅದು ಸಹಿತ ಅಷ್ಟೇ ಸುಲಭವಾಗೈತಿ. ನೀವು ಆರಾಮಾಗಿ ಮನೇಲಿ ಈ ಒಂದು ಮಾಯಿಶ್ಚರೈಸರ್ನ ಮಾಡಿ ಇಟ್ಕೋಬೋದು. ಪ್ರತಿದಿನ ಅದನ್ನ ನೀವು ಯೂಸ್ ಮಾಡ್ಬೋದು. ನಿಜವಾಗ್ಲೂ ಹೇಳ್ಬೇಕಂದ್ರೆ ಕೆಮಿಕಲ್ ಇರೋವಂಥ ಒಂದು ಕ್ರೀಮ್ಗಳನ್ನ ಬಿಟ್ಟು ನಾವು ನಮ್ಮ ಹೋಮ್ ರೆಮಿಡಿಗಳ ಕಡೆ ಮುಖ ಮಾಡಿದರೆ ಚೆನ್ನಾಗಿರ್ತೈತಿ ಅನ್ನೋದೊಂದು ನನ್ನ ಆಶಯ. ಅದಕ್ಕೋಸ್ಕರ ಈ ಒಂದು ಸನ್ಸ್ಕ್ರೀನ್ ಲೋಷನ್ ಆಗೈತಿ. ಇವತ್ತು ಮಾಯಿಶ್ಚರೈಸರ್ನ ಮಾಡಿ ತೋರಿಸಿದ್ದೀನಿ ನಾನು. ಹೊರಗೆ ಹೋಗುವಾಗ ನಿಮ್ಗೆ ಕಂಫರ್ಟಬಲ್ ಅನ್ನಿಸ್ಲಿಲ್ಲ ಅಂತ ಅಂದ್ರೆ ಹೊರಗೆ ಹೋಗುವಾಗ ನೀವು ಯಾವುದೊಂದು ಸನ್ಸ್ಕ್ರೀನ್ ಲೋಷನ್ ಮಾಯಿಶ್ಚರೈಸರ್ ಯೂಸ್ ಮಾಡ್ತಿರೋ ಅದನ್ನು ನೀವು ಯೂಸ್ ಮಾಡ್ಬೋದು. ಮನೇಲಿ ಈಗ ನಾನು ಹೇಳ್ಕೊಡುವಂಥ ಒಂದು ಸನ್ಸ್ಕ್ರೀನ್ ಲೋಷನ್ ಮಾಯಿಶ್ಚರೈಸರ್ನ ನೀವು ಯೂಸ್ ಮಾಡ್ಬೋದು. ಇದನ್ನು ಹೊರಗೆ ಹಚ್ಕೊಂಡು ಹೋಗೋಕ್ಕಾಗಂಗಿಲ್ಲ ಅಂತ ಹೇಳೋದು ಕಮೆಂಟ್ ಹಾಕಕ್ಕೆ ಹೋಗ್ಬೇಡ್ರಿ. ಇದನ್ನು ಹೊರಗೂ ನೀವು ಹಚ್ಕೊಂಡು ಹೋಗ್ಬೋದು. ಆದರೆ ಒಬ್ಬೊಬ್ಬರು ಕಂಫರ್ಟಬಲ್ ಅನ್ಸಂಗಿಲ್ಲ. ಮನೇಲಿದ್ದರೆ ನಡೀತೈತಿ, ಹೊರಗೆ ಹೋದ್ರೆ ನಾವು ಕ್ರೀಮ್ ಹಚ್ಬೋದಾ ಅಂತ ಕೇಳೋರು ಇರ್ತಾರೆ. ಅದಕ್ಕೋಸ್ಕರ ಮನೇಲಿದ್ದಾಗೂ ಇದನ್ನ ಯೂಸ್ ಮಾಡ್ಬೋದು, ಹೊರಗೆ ಹೋದಾಗೂ ಯೂಸ್ ಮಾಡ್ಬೋದು. ಇಲ್ಲಪ್ಪ ನಾವು ಮನೇಲಿದ್ದ ಅಷ್ಟೇ ನಾವು ಇದನ್ನ ಯೂಸ್ ಮಾಡ್ತೀವಿ, ಹೊರಗೆ ಹೋದಾಗ ನಾವು ಒಂದು ಸನ್ಸ್ಕ್ರೀನ್ ಲೋಷನ್ ಮಾಯಿಶ್ಚರೈಸರ್ ಏನು ಇಟ್ಕೊಂಡಿದ್ದೀವೋ ಅದನ್ನೇ ನಾವು ಯೂಸ್ ಮಾಡ್ತೀವಿ ಅಂತ ಅನ್ನೋದಾದ್ರೆ ಹಾಗೂ ನೀವು ಮಾಡ್ಬೋದು. ಬರೀ ಇವತ್ತು ನಾನು ಮಾಯಿಶ್ಚರೈಸರ್ನ ಯಾವ ರೀತಿ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತೀನಿ. ಅದು ಬಹಳನ ಸುಲಭವಾಗೈತಿ. ಅದನ್ನು ಸಹಿತ ಇವತ್ತು ನೀವು ಟ್ರೈ ಮಾಡ್ಬೋದು. ಯಾವ ರೀತಿ ಮಾಡೋದು ಅಂತ ಹೇಳಿ ನಾನು ತೋರಿಸ್ಕೊಡ್ತೀನಿ. ಅದಕ್ಕೂ ಮೊದಲು ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಬಟನ್ ಕ್ಲಿಕ್ ಮಾಡಿರಿ. ಆಲ್ ಬಟನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವಂಥ ಒಳ್ಳೊಳ್ಳೆ ಈ ರೀತಿಯಾಗಿರುವಂಥ ಸಿಂಪಲ್ ಹೋಮ್ ರೆಮಿಡಿಗಳು ನಿಮ್ಗೆ ಆದಷ್ಟು ಬೇಗ ನೋಟಿಫಿಕೇಶನ್ ಬರ್ತಾವೆ. ಅದಕ್ಕೋಸ್ಕರ ಆಲ್ ಬಟನ್ನ ಕ್ಲಿಕ್ ಮಾಡಿರಿ ಅಂತ ಹೇಳೋದು. ಮೊದಲಿಗೆ ನಾನು ತೊಗೊಂಡಿರೋದಿಲ್ಲಿ ಮತ್ತೆ ಅಲೋವೆರಾ ಜೆಲ್ ತೊಗೊಂಡಿದ್ದೀನಿ. ಅಲೋವೆರಾ ಜೆಲ್ಲನ್ನು ನಾನಿಲ್ಲಿ 2 ಸ್ಪೂನಷ್ಟು ಅಲೋವೆರಾ ಜೆಲ್ ತೊಗೊತೀನಿ. ನೋಡ್ರಿ, 2 ಸ್ಪೂನಷ್ಟು ಅಲೋವೆರಾ ಜೆಲ್ ತೊಗೊತೀನಿ ನಾನು. ಒಂದು ಅರ್ಧ ಸ್ಪೂನಷ್ಟು ಗ್ಲಿಸರಿನು, 2 ಸ್ಪೂನಿಗೆ ಅರ್ಧ ಸ್ಪೂನಷ್ಟು ಗ್ಲಿಸರಿನ್ ಹಾಕೊತೀನಿ ನಾನು. ಹಾಗೆ ಒಂದು ವಿಟಮಿನ್ ಇ ಕ್ಯಾಪ್ಸೂಲ್ಸ್. 4 ಸ್ಪೂನ್ ಅಲೋವೆರಾ ಜೆಲ್ ತೊಗೊಂಡ್ರೆ ಇದ್ರದ್ದು ಜಾಸ್ತಿ ಕ್ವಾಂಟಿಟಿ ಹಾಕೋರಿ. ಒಂದು ವಿಟಮಿನ್ ಇ ಕ್ಯಾಪ್ಸೂಲ್ಸು. ಲಾಸ್ಟ್ ವಿಡಿಯೋಳಗೆ ನಾನು ಸನ್ಸ್ಕ್ರೀನ್ ಲೋಷನ್ ಮಾಡೋದಕ್ಕೋಸ್ಕರ ಇಲ್ಲಿ ಕೊಬ್ಬರಿ ಎಣ್ಣೆ ಬಳಸಿದ್ದೆ. ಇವತ್ತು ಕೊಬ್ಬರಿ ಎಣ್ಣೆ ಮಾತ್ರ ಯಾವ ಕಾರಣಕ್ಕೂ ಬಳಸೋ ಹಾಗಿಲ್ಲ. ಅದಕ್ಕೋಸ್ಕರ ನಾವು ಇಲ್ಲಿ ಏನು ಬಳಸ್ಬೋದಪ್ಪ ಅಂತಂದ್ರೆ ಬಾದಾಮ್ ಆಯಿಲ್ ಆದರೂ ತೊಗೋಬೋದು, ಆಲಿವ್ ಆಯಿಲ್ ಆದರೂ ತೊಗೋಬೋದು, ಇಲ್ಲ ಅಂದ್ರೆ ಜೋಜೋಬಾ ಆಯಿಲ್ ಆದರೂ ತೊಗೋಬೋದು. ಈ 3ರಲ್ಲಿ ಯಾವುದಾದ್ರೂ ಒಂದನ್ನು ನೀವು ಇಲ್ಲಿ ಬಳಸ್ಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ಕೊಬ್ಬರಿ ಎಣ್ಣೆ ಐತಿ, ನಮ್ಮ ಹತ್ರ ಕೋಲ್ಡ್ ಪ್ರೆಸ್ ಐತಿ ಅಂತ ಅಂದ್ರೂ ಬಳಸೋ ಹಾಗಿಲ್ಲ. ಒಳ್ಳೆ ಪ್ಯೂರ್ ಆಗಿರುವಂಥ ಕೊಬ್ಬರಿ ಎಣ್ಣೆ ಐತಿ ಅಂತಂದ್ರೆ ನೀವು ಇಲ್ಲಿ ಬಳಸೋ ಹಾಗಿಲ್ಲ. ಇವು 3ರಲ್ಲಿ ಯಾವುದಾದ್ರೂ ಒಂದನ್ನು ನೀವು ಬಳಸ್ಕೋರಿ. ಆಲಿವ್ ಆಯಿಲು, ಬಾದಾಮ್ ಆಯಿಲು ಅಥವಾ ಜೋಜೋಬಾ ಆಯಿಲ್. ಆಲಿವ್ ಆಯಿಲನ್ನು ತೊಗೊತಿದ್ದೀನಿ. ಆಲಿವ್ ಆಯಿಲನ್ನ ಇದರಲ್ಲಿ ಹಾಕಿಟ್ಟಿರ್ತೀನಿ ನಾನು. ಅದು ಫುಲ್ ಡಬ್ಬ ತುಂಬೈತೆ. ಅದಕ್ಕೋಸ್ಕರ ಈ ಬಾಟ್ಲಿ ಒಳಗೆ ಹಾಕಿಟ್ಟಿರ್ತೀನಿ. ಇದನ್ನು ನಾನು 1 ಸ್ಪೂನಷ್ಟು ತೊಗೊತೀನಿ. ಆಲಿವ್ ಆಯಿಲ್ 1 ಸ್ಪೂನಷ್ಟು, 1 ಸ್ಪೂನಷ್ಟು ಆಲಿವ್ ಆಯಿಲ್. ನೋಡಲಿ, ಇಷ್ಟೂ ಇದಕ್ಕೆ ಹಾಕ್ಕೊಂಡು ನಾನು ಇದು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು. ಎಲ್ಲಿವರೆಗೂ ಮಿಕ್ಸ್ ಮಾಡಬೇಕಪ್ಪ ಅಂತ ಅಂದ್ರೆ ಕ್ರೀಮ್ ಟೆಕ್ಸ್ಚರ್ ಬರೋವರೆಗೂ ನಾವು ಇದನ್ನ ಮಿಕ್ಸ್ ಮಾಡಬೇಕಾಗುತ್ತೆ. ಇಷ್ಟು ಚೆನ್ನಾಗಿ ನಮಗಿಲ್ಲೇ ಕ್ರೀಮ್ ಆಗುತ್ತೆ ಇದು. ನೋಡಲಿ, ನಮ್ಮ ಮಾಯಿಶ್ಚರೈಸರು ರೆಡಿ ಆಯಿತು. ಮನೇಲಿ ಸನ್ಸ್ಕ್ರೀನ್ ಲೋಷನು ಮತ್ತು ಮಾಯಿಶ್ಚರೈಸರ್ ಎರಡೂ ನಾವು ರೆಡಿ ಮಾಡ್ಕೊಂಡಿದ್ದೀವಿ. ಯಾವುದೇ ರೀತಿ ಒಂದು ಕೆಮಿಕಲ್ ಇಲ್ಲದೆ ಇರೋವಂಥ ಒಂದು ಹೋಮ್ ರೆಮಿಡಿಗಳನ್ನ ನಾವು ಟ್ರೈ ಮಾಡ್ಕೊತ ಬಂದರೆ ನಮ್ಮ ಸ್ಕಿನ್ ಚೆನ್ನಾಗತ್ತೆ ಅಂದರೆ ಯಾಕೆ ನಾವು ಈ ಒಂದು ಹೋಮ್ ರೆಮಿಡಿಗಳನ್ನ ಟ್ರೈ ಮಾಡಬಾರ್ದು? ಇದರಲ್ಲಿ ಯಾವುದೇ ರೀತಿ ಆರ್ಟಿಫಿಷಿಯಲ್ ಫ್ರೆಗ್ರೆನ್ಸ್ ಆಗಲಿ, ಆರ್ಟಿಫಿಷಿಯಲು ಒಂದು ಕಲರ್ ಇಲ್ಲ, ನ್ಯಾಚುರಲ್ ಆಗಿರುವಂಥ ಕಲರು, ನ್ಯಾಚುರಲ್ ಆಗಿರುವಂಥ ಫ್ರೆಗ್ರೆನ್ಸು. ಇಷ್ಟು ಚೆನ್ನಾಗಿರುವಂಥ ಒಂದು ಮಾಯಿಶ್ಚರೈಸರ್ನ ನಾವು ಮನೆಗೆ ಮಾಡಿ ಇಟ್ಕೊಂಡು ಪ್ರತಿದಿನ ಯೂಸ್ ಮಾಡ್ಕೊತ ಬಂದ್ರೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ನಮ್ಮ ಸ್ಕಿನ್ನು ಚೆನ್ನಾಗಿ ಆಗೇ ಆಗುತ್ತೆ. 100 ಅಲ್ಲ 200% ನಾನು ಪಕ್ಕ ಹೇಳ್ತೀನಿ. ಯಾಕಂತ ಅದ್ರೊಳಗೆ ಆಲಿವ್ ಆಯಿಲ್ ಬಳಸ್ಕೊಂಡಿದ್ದೀವಿ, ಅಲೋವೆರಾ ಜೆಲ್ ಬಳಸ್ಕೊಂಡಿದ್ದೀವಿ, ವಿಟಮಿನ್ ಇ ಕ್ಯಾಪ್ಸೂಲ್ಸು, ಜೊತೆಗೆ ಗ್ಲಿಸರಿನು. ಇಷ್ಟು ನಮಗೆ ಸ್ಕಿನ್ನಿಗೆ ಒಳ್ಳೆ ರಿಸಲ್ಟ್ ಕೊಡುವಂಥ ಒಂದು ಒಳ್ಳೆ ಸ್ಕಿನ್ನಲ್ಲಿರುವಂಥ ಒಂದು ಕಪ್ಪು ಕಲೆಗಳನ್ನಾಗಲಿ, ಆಮೇಲೆ ಡಾರ್ಕ್ ಸರ್ಕಲ್ ಆಗಲಿ, ಆಮೇಲೆ ಎಲ್ಲರೂ ಹೊಡೆದೊಡಿಸುವಂಥ ಶಕ್ತಿ ಈ ಒಂದು ಮಾಯಿಶ್ಚರೈಸರ್ಗೂ ಇರ್ತೈತಿ. ಯಾಕಂದರೆ ನಮ್ಮ ಸ್ಕಿನ್ನನ್ನು ಪ್ರೊಟೆಕ್ಷನ್ ಮಾಡುತ್ತದು. ಆ ಪ್ರೊಟೆಕ್ಷನ್ ಮಾಡಿದಾಗ ನಮ್ಮ ಸ್ಕಿನ್ಗೆ ಯಾವುದೇ ರೀತಿ ಡಸ್ಟ್ ಕೂತ್ಕೊಂಡ್ರು ಅದ್ರ ಮೇಲೇ ಅದು ಕುಂತಾಗ ಏನಾಗುತ್ತೆ, ನಮ್ಮ ಸ್ಕಿನ್ಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಯಾವುದೇ ರೀತಿ ನಮಗೆ ಗುಳ್ಳೆಗಳಾಗಲಿ ಆಮೇಲೆ ಕಲೆಗಳಾಗಿ ಬರೋದಕ್ಕೆ ಚಾನ್ಸಸ್ ಇಲ್ಲ. ಅದಕ್ಕೋಸ್ಕರ ಈ ಒಂದು ಮಾಯಿಶ್ಚರೈಸರು ಮತ್ತು ಸನ್ಸ್ಕ್ರೀನ್ ಲೋಷನ್ನ ನೀವು ಮನೆಗೆ ಮಾಡಿಕೊಂಡು ಟ್ರೈ ಮಾಡಿರಿ. ಬಹಳನೇ ಸುಲಭವಾಗಿರುವಂಥ ಒಂದು
ಸನ್ಸ್ಕ್ರೀನ್ ಲೋಷನ್ ಮತ್ತು ಮಾಯ್ಶ್ಚರೈಸರ್ ನಾನು ತೋರಿಸ್ಕೊಟ್ಟಿದ್ದೀನಿ ಲಾಸ್ಟ್ ವಿಡಿಯೋ ಒಳಗೆ. ಸನ್ಸ್ಕ್ರೀನ್ ಲೋಷನ್ನ ಬಹಳಷ್ಟು ಜನ ಟ್ರೈ ಮಾಡಿದ್ದೀರಿ. ಅದೇ ರೀತಿ ಇವತ್ತು ಮಾಯ್ಶ್ಚರೈಸರ್ನ ಟ್ರೈ ಮಾಡಿರಿ. ಹೇಗೆ ಬಂದಿತ್ತು ಅಂತ ಹೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿರಿ. ಇದು ನಾನು ಯಾರಿಗೆಲ್ಲ ಪಿಗ್ಮೆಂಟೇಷನ್ ಸೋಪು, ಪಿಗ್ಮೆಂಟೇಷನ್ ಆಯಿಲು ಮತ್ತು ಪೌಡ್ರು, ಹೇರ್ ಆಯಿಲು, ಶಾಂಪು ಬೇಕು ಅಂತ ಅನ್ನೋರು ದಯವಿಟ್ಟು ನಾನು ಕೊಟ್ಟಿರೋವಂಥ ನಂಬರಿಗೆ ಮೆಸೇಜ್ ಮಾಡಿದ್ರೆ ಅಲ್ಲಿ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಒಳ್ಳೆ ಒಂದು ಯಾವುದೇ ರೀತಿ ಆರ್ಟಿಫಿಷಿಯಲ್ ಕಲರು, ಆರ್ಟಿಫಿಷಿಯಲ್ ಫ್ರೆಗ್ರೆನ್ಸನ್ನು ಬಳಸ್ತೇನೆ. ನ್ಯಾಚುರಲ್ ಆಗಿರುವಂಥ ಕಲರು ಮತ್ತು ಫ್ರೆಗ್ರೆನ್ಸಲ್ಲಿ ನಿಮ್ಮ ಮನೆಗೆ ಈ ಸೋಪು, ಆಯಿಲು ಮತ್ತು ಪೌಡ್ರು, ಹೇರ್ ಆಯಿಲು, ಶಾಂಪೂನ ನಾನು ಕಳಿಸ್ಕೊಡ್ತೀನಿ. ಯಾರಿಗೆಲ್ಲ ಬೇಕು ದಯವಿಟ್ಟು ಆರ್ಡರ್ ಮಾಡಿರಿ ನಾನು ಕೊಡುವಂಥ ನಂಬರಿಗೆ ಅಂತ. ನೋಡ್ರಿ ಎಷ್ಟು ಲೈಟಾಗಿ ಐತೆ ಅಂತ ಅಂದರೆ ಇದು ನೋಡ್ಬೋದು ನೀವು. ಆರಾಮಾಗಿ ನಾವು ಇದನ್ನ ಮನೇಲಿ ನಿಜವಾಗ್ಲೂ ಹೇಳ್ತೀನಿ ಫ್ರೆಂಡ್ಸ್. ನಾನು ನಿಮ್ಗೆ ಏನೆಲ್ಲ ನಾನು ನಿಮ್ಗೆ ವಿಡಿಯೋ ಒಳಗೆ ತೋರಿಸ್ತೀನಿ ಎಲ್ಲನೂ ನಾನು ಮನೇಲಿ ನಾನು ಯೂಸ್ ಮಾಡ್ತೀನಿ. ಯಾಕಂದ್ರೆ ಇದನ್ನು ಚೆಲ್ಲೋದಕ್ಕೆ ಮನಸ್ಸಾಗುತ್ತಾ ಆಗಂಗಿಲ್ಲ. ನಿಜ ಹೇಳ್ಬೇಕಂದ್ರೆ ಇದ್ರೊಳಗೆ ಎಲ್ಲ ಒಂದು ಏನು ನಮ್ಗೆ ಟಾನಿಕ್ ಯಾವ ರೀತಿ ಇರುತ್ತೋ ಆ ರೀತಿ ಇರುತ್ತೋ, ಇದೊಂಥರ ಸ್ಕಿನ್ ಟಾನಿಕ್ ಇದ್ದಂಗೆ ಇವೆಲ್ಲ. ಇದನ್ನ ಹೆಂಗೆ ಚೆಲ್ಲಕ್ಕೆ ಮನಸ್ಸಾಗುತ್ತೆ. ಹಾಗಾಗಿ ನಾನು ಪ್ರತಿದಿನ ಇವನು ಖಾಲಿ ಆಗೋ ಮಟ್ಟ ನಾನು ಬಳಸ್ತೀನಿ ಕೂಡ. ಆಮೇಲೆ ಒಬ್ರು ಕಮೆಂಟ್ ಹಾಕಿದ್ರು, ಲಾಸ್ಟ್ ವಿಡಿಯೋಗೆ ತೋರಿಸಿರುವಂಥ ಸನ್ಸ್ಕ್ರೀನ್ ಲೋಷನ್ನ ರಾತ್ರಿ ಹಚ್ಕೊಂಡು ಮಲ್ಕೋಬೋದಾ ಅಂತೇಳಿ. ಅದು ಸನ್ಸ್ಕ್ರೀನ್ ಲೋಷನ್ ಫ್ರೆಂಡ್ಸ್. ಇದನ್ನು ಬೇಕಿದ್ರೆ ನೀವು ರಾತ್ರಿ ಹಚ್ಕೊಂಡು ಮಲ್ಕೋಬೋದು. ರಾತ್ರಿ ಬೆಳಗ್ಗೆ ಕೂಡ ನೀವು ಇದನ್ನ ಹಚ್ಕೋಬೋದು. ಅದು ಸನ್ಸ್ಕ್ರೀನ್ ಲೋಷನ್ ಅಂತ ತೋರಿಸಿದ್ದೀನಿ. ಅದನ್ನು ಡೇ ಮಾತ್ರ ನೀವನ್ನ ಯೂಸ್ ಮಾಡಬೇಕು. ಇದನ್ನು ಹಚ್ಚಾದ್ಮೇಲೆ ಕ್ರೀಮ್ ಯಾವ್ದು ಹಚ್ಚಬೇಕು ಅಂತ ಕೇಳಿದ್ರೆ ನೀವು ಯಾವ ಕ್ರೀಮ್ ಏನಾದರೂ ನೀವು ಹಚ್ಕೋಬೋದು. ಯಾವುದೇ ರೀತಿ ಭಯ ಇಲ್ಲದೇ ಮಾಯ್ಶ್ಚರೈಸರು, ಈ ಒಂದು ಮಾಯ್ಶ್ಚರೈಸರು ಜೊತೆಗೆ ಆ ಸನ್ಸ್ಕ್ರೀನ್ ಲೋಷನ್ನು ಅದ್ರ ಮೇಲೆ ಯಾವುದಾದ್ರೂ ನೀವು ಕ್ರೀಮನ್ನು ಹಾಕ್ತೀವಿ ಅಂತ ಅಂದ್ರೆ ಆರಾಮಾಗಿ ನೀವು ಹಚ್ಕೋಬೋದು. ನೀವು ಈ ಒಂದು ಮಾಯ್ಶ್ಚರೈಸರ್ನ ನೀವು ಮನೆಗೆ ಟ್ರೈ ಮಾಡ್ತೀರಿ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೀನಿ. ಟ್ರೈ ಮಾಡಿರಿ. ಹೆಂಗೆ ಬಂದಿತ್ತು ಅಂತ ಹೇಳೋದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿರಿ. ನನಗೆ ಎಷ್ಟೊಂದು ಸಿಂಪಲ್ ಆಗಿರುವಂಥ ರೆಮಿಡಿಗಳು ಅದಾವಲ್ಲ. ದಯವಿಟ್ಟು ಇನ್ನೊಂದು ಹೇಳ್ತೀನಿ, ದಯವಿಟ್ಟು ಕೊಬ್ಬರಿ ಎಣ್ಣೆನ ಹಾಕಕ್ಕೆ ಹೋಗ್ಬಿಟ್ರಿ. ಕೊಬ್ಬರಿ ಎಣ್ಣೆ ಹಾಕಿದ್ರೆ ಇದ್ರದ್ದು ಅಂದರೆ ಏನದು ಒಂದೊಂದು ಔಷಧಿ ಗುಣಗಳಂತಾರಲ್ಲ, ಅವು ಒಂದು ಸ್ವಲ್ಪ ಚೇಂಜ್ ಆಗ್ಬಿಡ್ತಾವೆ. ನಾವು ಅದನ್ನ ಬೇರೆ ಏನಾದರೂ ನಾವು ಇದಕ್ಕೆ ಹಾಕ್ತೀನಿ ಅಂತ ಅಂದರೆ, ಯಾಕಂದ್ರೆ ನನಗೆ ಕಮೆಂಟ್ ಹಾಕ್ತಾರೆ, ನಾನು ಕೇಳ್ತಾರೆ. ಈಗ ನನ್ನ ಪರ್ಸ್ನಲ್ ನಂಬರಿಗಾದ್ರೂ ಅಲ್ಲಿ ಮೆಸೇಜ್ ಹಾಕಿ ಕೇಳ್ತಾರೆ, ನಾವು ಕೊಬ್ಬರಿ ಎಣ್ಣೆ ಹಾಕ್ಬೋದಾ ಅಂತ ಅಂದೇಳಂದು. ದಯವಿಟ್ಟು ನಾನು ಅದಕ್ಕೆ ಒತ್ತಿ ಹೇಳ್ತಿರೋದು, ಕೊಬ್ಬರಿ ಎಣ್ಣೆ ಮಾತ್ರ ಯಾರು ಹಾಕಕ್ಕೆ ಹೋಗ್ಬೇಡ್ರಿ. ಆಲಿವ್ ಆಯಿಲು ಅಥವಾ ಬಾದಾಮ್ ಆಯಿಲು ಇಲ್ಲ ಜೋಜೋಬಾ ಆಯಿಲ್ ಇದ್ರೆ ಅದನ್ನು ನೀವು ಹಾಕ್ಕೋಬೋದು. ಚೆನ್ನಾಗಿ ಮಿಕ್ಸ್ ಮಾಡಿ ಈ ಒಂದು ಇಂಥದ್ದೊಂದು ಡಬ್ಬದಾಗ ನೀವು ಹಾಕಿಟ್ಕೊಂಡ್ರೆ ನೀವು ಪ್ರತಿದಿನ ಇದನ್ನ ನೀವು ಯೂಸ್ ಮಾಡ್ಬೋದು. ನೋಡ್ರಿ, ನಾನು ಇಲ್ಲೊಂದು ಗಾರ್ನಿಯರ್ ಡಬ್ಬ ಖಾಲಿ ಆಗಿತ್ತು, ಅದರಲ್ಲಿ ನಾನು ಇದನ್ನ ಹಾಕಿ ಇಡ್ತೀನಿ. ಪ್ರತಿದಿನ ಇದನ್ನು ನಾನು ಹಚ್ಕೊತೀನಿ. ನೀವು ಮನೇಲಿ ರೆಡಿ ಮಾಡಿಕೊಂಡು ಈ ಒಂದು ಮಾಯ್ಶ್ಚರೈಸರ್ನ ಯೂಸ್ ಮಾಡಿರಿ. ಕೊಬ್ಬರಿ ಎಣ್ಣೆ ಹಾಕೋದ್ರಿಂದ ಈ ಒಂದು ಮಾಯ್ಶ್ಚರೈಸರ್ ನಿಮ್ಗೆ ಅಷ್ಟೊಂದು ಒಳ್ಳೆ ರಿಸಲ್ಟ್ ಕೊಡೋಂಗಿಲ್ಲ ಅನ್ನೋದಕ್ಕೋಸ್ಕರ ಇಷ್ಟೊಂದು ಒತ್ತಿ ಹೇಳ್ತಾ ಇದ್ದೀನಿ. ಕೊಬ್ಬರಿ ಎಣ್ಣೆ ಬೇಡ, ಈ ಮೂರಲ್ಲಿ ಯಾವುದಾದ್ರೂ ಒಂದು ಆಯಿಲನ್ನು ನೀವು ಬಳಸ್ಕೊಡ್ರಿ ಅಂತ ಹೇಳಿ. ವಿಡಿಯೋ ಇಷ್ಟ ಆಗೈತಲ್ಲ, ವಿಡಿಯೋ ಇಷ್ಟ ಆದರೆ ಏನು ಮಾಡಬೇಕು, ದಯವಿಟ್ಟು ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿರಿ. ಮತ್ತೆ ಮುಂದೆ ಒಂದು ಒಳ್ಳೆಯ ಸ್ಕಿನ್ ಕೇರ್ ವಿಡಿಯೋದೊಂದಿಗೆ ನಾನು ಬರ್ತೀನಿ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್, ಬಾಯ್.